ಕ್ರಾಂಪ್ದಾಗ ಒಂದು ಕೆಲಸ ಮಾಡಿದೆ ಮೆಂಟಲ್ ಹಾಸ್ಪಿಟಲ್ನಾಗ. ಅಲ್ಲಿ ಕ್ರಾಂಪ್ದಾಗ ಅಲ್ಲಿ ನಾ ಸೆಕ್ರೆಟರಿ ಅಂತ ಕೆಲಸ ಮಾಡಿದೆ. ಮೆಂಟಲ್ ಅಂದ್ರೆ ಹುಚ್ಚರ ಆಸ್ಪತ್ರೆ ಹೊರ ಬರ್ತಾರಲ್ರಿ, ಬಂದ್ಕೊಂಡು ಮನ್ಯಾಗ ಅವ್ರನ್ನ ಲಗುನ್ ಪೂರ್ಣ ಇಟ್ಕೊಳ್ಳೋದಿಲ್ಲ. ಅವ್ರಿಗೆ ಒಂದೇನು ಕೆಲಸ ಕೊಡಿಸ್ಬೇಕಾಯ್ತು ಅಂತ ಒಂದು ಸಂಸ್ಥೆ ಶುರು ಮಾಡಿದ್ವಿ ನಾವು, ಮಾನಸಿಕ ರೋಗಿ ಪುನರ್ವಸತಿ ಕೇಂದ್ರ ಅಂತೇಳಿ. ಅದ್ರದ್ದು ನಾನು ಸೆಕ್ರೆಟರಿ ಅಂತ ಕೆಲಸ ಮಾಡಿದೆ. ಕಮಿಟಿ ಒಳಗೆ ಇದ್ವಿ, ಭಾಳ ಮಂದಿಗೆ ಅಲ್ಲಿ ಕೆಲಸ ಕೊಟ್ವಿ. ಬೇರೆ ಬೇರೆ ಟೈಪ್ ಏನೇನೋ ಮಾಡಿಸ್ತಿದ್ವಲ್ಲ, ಪಾಕೆಟ್ ಮಾಡಿಸೋದು ಮಾಡಿಸ್ತಿದ್ವಿ ಅವಾಗೆಲ್ಲ. ಡೋರ್ ಮ್ಯಾಟ್ ಮಾಡಿಸಿ ಭಾಳ ಮಾಡಿಸ್ತಿದ್ವಿ ಅವಾಗೆಲ್ಲ. ಅದು ಹಗರ್ಕ ಗೌರ್ಮೆಂಟ್ ತಗೊಂಡ್ಬಿಡ್ತು, ನಾವು ಅದನ್ನ ಬಿಟ್ಬಿಟ್ಟಿವಿ ಅಷ್ಟೇ. ಹಿಂಗಂತ ಮಾನಸಿಕ ಆಸ್ಪತ್ರೆ ಗೌರ್ಮೆಂಟ್ ಮತ್ತೆ ಅದೇ ಮೆಂಟಲ್ ಹೆಲ್ತ್ ಮತ್ತೆ ನನ್ಗೆ ಇಥಿಕಲ್ ಕಮಿಟಿ ಮೆಂಬರ್ ಅಂತ ಮಾಡಿದ್ರು. ಅಲ್ಲಿ ಅದು ಒಂದಿಷ್ಟು ಕೆಲಸ ಮಾಡಿದೆ ಹಿಂಗಂತ. ಆಮೇಲೆ ಕೃಷಿ ಪ್ರಾಥಮಿಕ ಶಾಲೆ ಅಧ್ಯಕ್ಷ ಅಂತಿದ್ದೆ ನಾನು ಅಗ್ರಿ ಯೂನಿವರ್ಸಿಟಿ ಇದ್ದಾಗ್ರಿ. ಶಿಕ್ಷಣಕ್ಕೆ ಭಾಳ ಮಹತ್ವ ನನಗೆ ಖುಷಿ ಅನ್ನೋ ಸಲಾಗಿ ನಮ್ಮ VC ಮಹಾದೇವ್ ಸರ್ ಅಂತಿದ್ರು, ಅವರು ನಿಮಗೆ ಶಿಕ್ಷಣ ಬಗ್ಗೆ ಇಂಟ್ರೆಸ್ಟ್ ಐತ್ರಿ ಮೇಡಮ್, ನೀವು ಈ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಆಗಿಬಿಟ್ರಿ ಅಂದರು. ಅಲ್ಲಿ ಅಧ್ಯಕ್ಷ ಅದೇ ಬರೀ 4 ವರ್ಷ ಅಷ್ಟೇ. ಇದು 4ನೇ ತನಕ ಅಷ್ಟೇ ಇತ್ತದು. ಹುಡುಗರ ಸಂಖ್ಯೆನ ಭಾಳ, ಹಳ್ಳಿ ಹುಡುಗರು ಬರೋವಲ್ಲ. ಮತ್ತು ನಾ ಅದನ್ನು ಬೆಳೆಸೋಕೆ ಪ್ರಯತ್ನ ಮಾಡಿದೆ ಭಾಳ ಮಾಡಿ. ಮತ್ತು ರೋಟ್ರಿಯಿಂದ ಎಲ್ಲ ಇದನ್ನ ಮಾಡಿಕೊಂಡು ಮ್ಯಾಚಿಂಗ್ ಗ್ರ್ಯಾಂಡ್ ಸ್ಕೀಮ್ನಾಗ ಅಲ್ಲೆಷ್ಟು ಭಾಳಷ್ಟೆಲ್ಲ ಸೈನ್ಸ್ ಎಕ್ವಿಪ್ಮೆಂಟ್ಸ್ ತರಿಸಿಕೊಡ್ತು, ಎಲ್ಲ ಮಾಡಿದ್ವಿ ನಾನು ಅಧ್ಯಕ್ಷದಾಗ. ಆಮ್ಯಾಗ ಮತ್ತೆ ಅವಾಗ ನಾವಾಗ ಸಂಕೇಶ್ವರ ಇದ್ರು MP ಇದ್ರು, ಅವ್ರನ್ನ ಕರೆಸಿ ಅದಕ್ಕೆ ಇನ್ಸ್ಟಾಲೇಷನ್ ಕೊಟ್ಟಾಗ ಅಲ್ಲಿ ನೋಡಿ ರೂಮ್ಸ್ ಕಡಿಮೆ ಇದಾವೆ ಹುಡುಗರು ಹಿಂಗೆ ಅಂತಂದಾಗ ಮತ್ತೆ ಅವ್ರ ಕಡೆ 8-10 ಲಕ್ಷ ರೂಪಾಯಿ ಸ್ಕೂಲಿಗೆ ಕೊಡ್ಸಿಸಿದೆ. ಅದು ಮಾಡಿದ್ವಿ. ಈಗ ಸ್ಕೂಲ್ನ SSLC ಮ್ಯಾಗ ಹುಡುಗರು ಬರತ್ತಾರ ಸ್ಕೂಲ್ ನಡೆದೈತಿನ್ನ ಒಂಥರ ಖುಷಿ ಅನಿಸ್ತದೆ. ನಾವು ಮಾಡೋದು ಬಂತಲ್ಪ ಅದು ಒಂದಂತ. ಈಗ ನೀವು ಎಲ್ಲೆಲ್ಲಿ ಕೆಲಸ ಅಂತ ಮಾಡ್ತಿದ್ದೀರಮ್ಮ? ನಾನು ಫ್ಯಾಮಿಲಿ ಪ್ಲಾನಿಂಗ್ ಇದ್ದೆ, ಕುಟುಂಬ ಯೋಜನಾ ಕೇಂದ್ರದಾಗ ಮೊದ್ಲ ಕಮಿಟಿ ಹೋಗಿದ್ದೆ. ಆಮ್ಯಾಗ ಕೋಶಾಧ್ಯಕ್ಷ ಅಂತ ಕೆಲಸ ಮಾಡಿದೆ 2 ವರ್ಷ. ಅಕ್ಕನ ಬಳಗದಾಗಿದ್ದೆ ಶುರುವಾತ್ಲ, ಅದರ ಕೋಶಾಧ್ಯಕ್ಷ ಅಂತ ಕೆಲಸ ಮಾಡಿದೆ. ವೈಸ್ ಪ್ರೆಸಿಡೆಂಟ್ ಅಂತ ಕೆಲಸ ಮಾಡಿದೆ. ಲೇಖಕಿಯರ ಸಂಘದಾಗ ಕೋಶಾಧ್ಯಕ್ಷ ಅಂತ ಕೆಲಸ ಮಾಡಿದೆ. ಗಾಂಧಿ ಪೀಸ್ ಫೌಂಡೇಶನ್ ಉಪಾಧ್ಯಕ್ಷ ಅಂತ ಕೆಲಸ ಮಾಡ್ಲಿಕ್ಕತ್ತೇನೆ. ಇನ್ನು ಮೃತ್ಯುಂಜಯ ಕೋಬ್ರ ಸೊಸೈಟಿ ಅಂತೈತಿ, ಅದ್ರ ಡೈರೆಕ್ಟರ್ ಅಂತದೇನೆ. ಒಂದ್ಸಲ ಉಪಾಧ್ಯಕ್ಷ ಇದೆ, ಈಗ ಡೈರೆಕ್ಟರ್ ಅಂತ ಕೆಲಸ ಮಾಡಕತ್ತೇನೆ. ಇಲ್ಲೇ ಧಾರವಾಡದಾಗ ರೀ. ಹೌದು. ಆಮೇಲೆ ಇನ್ನೊಂದು ಲಿಂಗಾಯತ ವೀರಶೈವ ಲಿಂಗಾಯತ ಮಹಾಸಭಾ ಆಯ್ತಲ್ಲ, ಅದ್ರದ್ದು ಉಪಾಧ್ಯಕ್ಷ ಅಂತ ಅದೇನಿ. ಅದ್ರದ್ದು ಕೆಲಸ ಮಾಡ್ತೇನೆ. ಒಟ್ಟು ಎಷ್ಟು ಆಮೇಲೆ ಮಹಾಂತ ಕಾಲೇಜ್ ಅಂತಿತ್ತು, ಈಗ ಇಲ್ಲೇ ಮೊದಲಿಲ್ಲೇ ಇತ್ತು ಅದು, ಚಿತ್ರದುರ್ಗ ಮಠದ್ದು. ಈಗ ನವನಗರ ಹತ್ರ ಶಿಫ್ಟ್ ಅದ್ರದ್ದು ಗವರ್ನಿಂಗ್ ಬಾಡಿ ಮೆಂಬರ್ ಅಂತಿದ್ದೆ, ಸುಧಾರಣಾ ಕಮಿಟಿ ಅಂತೇಳಿ. ಆಮೇಲೆ ಹೆಣ್ಮಕ್ಳ ಟ್ರೈನಿಂಗ್ ಕಾಲೇಜಿನ ಅಭಿವೃದ್ಧಿ ಸಮಿತಿ ಕಮಿಟಿ ಸದಸ್ಯನ ಕೆಲಸ ಮಾಡೇನಿ. ಅಮ್ಮ ಹೇಳ್ರಿ, ನೀವು ಎಲ್ಲಿ ಏನು ಮಾಡಿಲ್ಲ ಅನ್ನೋದನ್ನ ಹೇಳ್ರಿ, ಯಾಕಂದ್ರೆ ಎಲ್ಲಿ ಏನು ಮಾಡಿರಿ ಅಂತ ಕೇಳಿದ್ರ ನಂಗೆ ಅದು ಲಿಂಕ್ ಆದ್ವಲ್ತು. ಅಲ್ಲ ಒಂದೇ ಫೀಲ್ಡ್ ಅಂತಿಲ್ಲ, ಅದೇ ಅಂತಲ್ಲ ಒಂದೇ ಫೀಲ್ಡ್ ಅಂತಿಲ್ಲ, ಎಲ್ಲ ಫೀಲ್ಡ್ನಾಗೂ ಕೆಲಸ ಮಾಡೀನಿ. ಎಲ್ಲದ್ರಿಗೂ ನಂದು ಎಷ್ಟು ನನಗೆ ಅವಕಾಶ ಕೊಟ್ಟರು, ಅವಕಾಶ ಸಿಕ್ತು, ಎಲ್ಲದ್ರಿಗೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಷ್ಟು ಕೆಲಸ ಮಾಡೀನಿ. ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಹೇಳಿ, ಬರೀ ಮನಿ ಮಕ್ಕಳಗೋಸ್ಕರ ಒಬ್ಳ ತಾಯಿ ತಾನು ಕಲ್ತ್ರೆ ಮಕ್ಕಳನ್ನ ಓದಿಸ್ಬೋದು ಅನ್ನೋದಿತ್ತು. ಈಗ ನಿಮಗೆ ಯಾವ ಗಾದೆ ಮಾತು ಹುಡ್ಕೋಣ ಅಂತ. ನೀವು ಒಬ್ರು ಕಲ್ತಿದ್ದು ಜಗತ್ತಿಗೆ ಒಂದು ಒಟ್ಟ ಏನೋ ಅದ ಮನಸ್ಸಾಗಿತ್ತು, ಕಲಿತೆ. ಮತ್ತು ನಡುವೆ ರಗಡ ಕಷ್ಟನೂ ಪಟ್ಟಿರ್ತೀವಿ, ಯಾಕಂದ್ರೆ ಆಗ್ಬೇಕಂದ್ರೆ ಆಗಿರ್ತೈತಿ. ಅದೊಂಥರ ನಾವು ಕೇಳ್ತೀವಿ, ಭಾಳ ಚಂದ ಅನಿಸ್ತೈತೆ. ಆದ್ರೆ ನೀವು ಮಾಡುವಾಗಿನ ಸವಾಲುಗಳು ಇದನ್ನು ಒಟ್ಟು ಪ್ರತಿಯೊಂದು ಏನು ಕಲಿಯೋ ಹೊತ್ನ್ಯಾಗನು ಪೂರ್ಣ ಎಲ್ಲ ನಮ್ಗೆ A to Z ಇಷ್ಟಿರಂಗಿಲ್ಲ, ಎಲ್ಲ ಮನೇಲಿ ಮಾಡ್ಕೊಂಡು ಹೋಗಿ ಕಲಿಬೇಕಾಗಿರ್ತದೆ. ಒಮ್ಗೆ ಅಂತಿದ್ದೆ ನಾ, ಇಷ್ಟು ತ್ರಾಸ ತೊಗೊಂಡು ಕಲಿಯಾಕತ್ತೇನಲ್ಲ, ಇದಕ್ಕೆ ಬೇಕಿದು, ಎಷ್ಟು ಆರಾಮ್ ಎಲ್ಲಾರು ಹರಟಿ ಹಿಡ್ಕೊಂಡು ಕುಂತಿರ್ತಾರೆ ಬಾಗಲ್ದಾಗ, ಪಿಕ್ಚರ್ ಹೋಗಾರ, ಸೀರೆ ಅಲ್ಲಿ ಹೋಗಾರ ಇಲ್ಲಿ ಹೋಗಾರ, ನನ್ಗೇನು ಇಷ್ಟು ಯಾಕೆ ಕಲಿಬೇಕು ನಾನು ಅಂತ ಅನ್ಸ್ಕೊತಿದ್ದು. ಆದ್ರೆ ಆಮೇಲೆ ಸಮಾಧಾನಕ್ಕೆ ನಾನು ಇಚ್ಛಾ ಪ್ರಕಾರ ಮಾಡಕತ್ತೇನಲ್ಲ, ಯಾರೇ ನನಗೆ ಗೊತ್ತಾಗಿಲ್ಲ. ಎಷ್ಟು ಚಿಕ್ಕವರಿದ್ರು ಮಕ್ಕಳು ನೀವು ಹೋಮಿಯೋಪತಿ ಮಾಡುವಾಗ? ಹೆಚ್ಚುಕೊಂಡು 6 ವರ್ಷದವ್ರು, ಎಷ್ಟು 88ನೇ ಇಸ್ವಿ ಅಂದ್ರೆ 10-12 ವರ್ಷದವ್ರು ಇದ್ರಿ. ಅದಕ್ಕೂ ಮೊದ್ಲು ನನಗೆ ಇನ್ನೂ ಸ್ಕೂಲಿಂದ ಭಾಳ ತ್ರಾಸಿತ್ತು. ನಮ್ಮ ಹಾಲ್ವಾಯಿ ಸ್ಕೂಲ್ ಆಫ್ ಆರ್ಟ್ ಅವು ಜೆರಾಕ್ಸ್ ಮಷಿನ್ ಹಾಕಿದ್ದೆ. ಅದು ಸೇತ್ ಮಾಡೇನಿ, ಜೆರಾಕ್ಸ್ ಸೇತ್ ಮಾಡೇನಿ. ಅವು ಹುಡುಗರು 5-6 ವರ್ಷದಿದ್ದು. ಅವು ನಮ್ಮ ಅತ್ತಿಯಮ್ಮವ್ರ ವಯಸ್ಸವ್ರು ಇದ್ರು, 90 ವರ್ಷ ನಮ್ಮ ಮಾವರಿಗೂ. ನಾ ಇಲ್ಲಿ ನಮ್ಮ ಅತ್ತಿಯವ್ರು 83 ವರ್ಷ. ಹೆಚ್ಚುಕೊಂಡು ನಾ ಮದುವೆ ಆದ್ಮೇಲೆ 30 ವರ್ಷ ಅವ್ರು ನನ್ನ ಕೂಡದಾರ, ನಾ ಅವ್ರು ಕೂಡದೇನೆ, ಅವ್ರು ಕೂಡದೇನೆ 30 ವರ್ಷ. ಹಿಂಗಾಗಿ ಮನೆಯಿಂದ ಅವ್ರದೆಲ್ಲ ಮಾಡಿಕೊಂಡು ಹೋಗ್ಬೇಕಾಕಿತ್ತು. ಆಮ್ಯಾಗ ಅವ್ರ ಜೋಡಿ ಸ್ಕೂಲಿಗೆ ನೋಡ್ಕೊಳಕ್ಕೆ ಹೋಗ್ತಿದ್ದೆ, ಸ್ಕೂಲಿಗೂ ಸಂಬಂಧ ಅಷ್ಟೇ ಇಟ್ಕೊಂಡೆ ನಾನು. ಹಿಂಗೆ ಅಲ್ಲಿ ಹೋಗ್ತಿದ್ದೆ, ಇಲ್ಲಿ ಹೋಗ್ತಿದ್ದೆ, ಮತ್ತು ಎಲ್ಲರೇ ಕರೆದ್ರೆ ಅಲ್ಲಿ ಹೋಗ್ತಿದ್ದೆ ಭಾಷಣ ಅಂತೇಳಿ. ಒಟ್ಟೆ ಒಂದು ಬ್ಯಾಂಕಿಂದನು ಇದನ್ನು ಯಾವುದೋ
ಇಲ್ಲನೇ ಭಾಳ ಸಂಘ ಸಂಸ್ಥೆಗಳು ಅದೇನಲ್ಲ ಹಿಂಗೆ. ಆಮೇಲೆ ಇನ್ನೊಂದಂದ್ರೆ ನಾನು ಜೂನಿಯರ್ ಜಸ್ಟಿಸ್ ಬೋರ್ಡ್ ಮೆಂಬರ್ ಅಂತ ಅದೇ ರೀ, ಗೌರ್ಮೆಂಟ್ ನಾಮಿನೇಷನ್ ಅದು. ಹೌದು ಫಸ್ಟ್ ಫಾರ್ಮ್ ಆದ ಧಾರವಾಡ, ಫಸ್ಟ್ ಫಾರ್ಮ್ ಆದ ಕಮಿಟಿಗೆ ಫಸ್ಟ್ ಲೇಡಿ ಮೆಂಬರ್ ನಾನೇ ಇಲ್ಲಿ ಧಾರವಾಡದಿಂದ. ವೆರಿ ಗುಡ್. ಅದು ಗವರ್ನರ್ ನಾಮಿನೇಷನ್. ತುಂಬಾ ಖುಷಿ ಆಗುತ್ತೆ ಅದು ಅದು ಸಹಿತ ಬಹಳ ಖುಷಿ ಕೊಡ್ತು. ಎಷ್ಟು 7 ಡಿಸ್ಟ್ರಿಕ್ಟ್ ಇದ್ದವ್ರಿ ಅವ ನಾ ಇದ್ದಾಗ. ಈಗ ಬೇರೆ ಬೇರೆ ಬೈಫರ್ಕೇಟ್ ಮಾಡ್ಯಾರ. ಧಾರವಾಡ ಜಿಲ್ಲಾ ಒಂದ ಐತಿ, ಅಲ್ಲೇ ಕೋರ್ಟಿಗೆ ಹೋಗ್ತಿದ್ದೇವ. ಹಿಂಗೆ ಅವಾಗ ಭಾಳಷ್ಟು ಮಂದಿ ವಕೀಲರದು ಜಡ್ಜಸ್ ಎಲ್ಲಾರ್ದು ಪರಿಚಯ ಆದ ಅವಾಗ ಸಹಿತ ನನಗೆ. ಮತ್ತು ಭಾಳಷ್ಟು ಮಕ್ಕಳಿಗೆ ಬುದ್ಧಿ ಹೇಳಿ ಬಿಡಿಸಿದೆ ನಾ. ಸಣ್ಣ ಮಕ್ಕಳನ್ನ ಭಾಳ ದಿವಸ ಇಟ್ಕೋಬಾರ್ದು ಹಿಂಗೆ ಜೈಲಿನ ಕೋರ್ಟ್ನಾಗ. ಏನು ತಪ್ಪು ಮಾಡ್ರ ಕೇಳ್ರಿ, ಸರಿಯಾಗಿ ಕೇಳಿ. ಭಾಳ ಅಗ್ದಿ ಮಗಿಲಾರ್ನ ತಪ್ಪಿದ್ರೆ ಮತ್ತೆ ಬಿಡೋಣ. ಸಣ್ಣ ತಪ್ಪು ಮಾಡಿದಾಗ ಅವಕ್ಕೊಂದು ಬುದ್ಧಿ ಹೇಳಿ ಕಳಿಸಿ ಮತ್ತೆ ತಪ್ಪು ಮಾಡ್ದಂಗೆ ನೋಡ್ಕೊಂಡು ಮಾಡಿದ್ರೆ ಮತ್ತೊಮ್ಮೆ ಹಾಕಿರಿ ತಂದ. ಸುಮ್ಮನೆ ಯಾಕಷ್ಟೇ ವರ್ಷ ಎಳಿತೀರಿ, 4 8 ವರ್ಷ ಸಣ್ಣ ಮಕ್ಕಳು ಇಷ್ಟ ದಿವಸ ಹ್ಞೂ ರೀ ಅಂಥೇಳಿ. ಪಾಪ ಹಿಂಗಾಗಿ ಹೊತ್ತಿನ ಜಡ್ಜ್ ಭಾಳ ಚಲೋ ಇದ್ರು ಅವ್ರು. ನಾನು ಕೂಡ ಆಯ್ತು ರೀ ಮೇಡಮ್, ನಿಮಗೆ ಇಷ್ಟಿದೆ ಐತಂದ್ರೆ ಬಿಡು ಅಂತ ತೋರಿ. ಭಾಳಷ್ಟು ಮಂದಿ ನಿಮ್ಮ ಮಕ್ಕಳನ್ನ ಬಿಡಿಸಿದ್ವಿ. ಅದು ಒಂಥರ ಏನೋ ನಾವು ಸಮಾಧಾನ ಖರೆ ಹೇಳ್ಬೇಕಂದ್ರೆ. ಆಮ್ಯಾಗ ತಪ್ಪು ಮಾಡಿದ್ದು ಯಾವ ದೊಡ್ಡ ತಪ್ಪಿದ್ರೆ ಅದು ಮಾಡ್ರಿ. ಸಣ್ಣ ಒಂದು 40 ಸಲ ಮಾಡಿರ್ತಾವ, ಬಡತನಕ್ಕೆ ಮಾಡಿರ್ತಾವ, ಎದಕ್ ಮಾಡಿರ್ತಾವ ಕಾರಣ ಸರಿಯಾಗಿ ತಿಳ್ಕೊಂಡು ಬಿಡಾಕ್ ಬಿಡೋಣ ಅಂತ. ಯಾಕಂದ್ರೆ ಕ್ಷಮಾ ಮುಖ್ಯ, ಒಂದು ಮುಖ್ಯ ಇರ್ತೈತಿ. ಒಬ್ಬ ಮನುಷ್ಯ ಬದಲಾವಣೆ ಆಗ್ಬೇಕಾದ್ರೆ ಅಲ್ಲೊಂದು ಕ್ಷಮೆ ಇರ್ಬೇಕು ಅಂತ ಹೇಳ್ತಾರೆ. ಅದನ್ನ ಸರ್ವದಾನ ಟ್ರಸ್ಟ್ ಅಂತ ಮಾಡಿದ್ದೀನಿ ನಮ್ಮ ಮನೆಯಿಂದ. ಅದು ಒಂದು ಎಲ್ಲರಿಗೂ ಸಹಾಯ ಮಾಡೋಣ ಅನ್ನೋ ಸಲುವಾಗಿ. ಅದಕ್ಕೆ ನಾನು ಉಪಾಧ್ಯಕ್ಷ, ನಮ್ಮ ಮನೆಯವ್ರ ಅಧ್ಯಕ್ಷ, ಮಕ್ಕಳು ಎಲ್ಲರೂ ಕೂಡ್ಕೊಂಡೆ ನಾವು ಫಂಡ್ ಹಾಕ್ತಿದ್ವಿ, ಏನಾರ ಮಾಡ್ತಿದ್ವಿ. ಅದರಿಂದ ಎಲ್ಲ ಇಲ್ಲಿ ಕೋರ್ಟ್ ವಕೀಲರ ಕರೆಸಿದ್ ಮಾಡ್ತಿದ್ವಿ, ಯೋಗ ಕ್ಲಾಸ್ ಮಕ್ಕಳಿಗೆ ಇದು ಮಾಡ್ತಿದ್ವಿ. ಆಮೇಲೆ ಯಾರು ಬಡವರಿಗೆ ಮದುವೆಗೆ ಸಹಾಯ ಮಾಡ್ತಿದ್ವಿ, ಆಮೇಲೆ ಶಿಕ್ಷಣಕ್ಕೆ ಸಹಾಯ ಮಾಡೀನಿ, ಮನೆ ಕಟ್ಟಕ್ಕೆ ಸಹಾಯ ಮಾಡೋಣ. ಇಂಥವೆಲ್ಲ ಒಟ್ಟು ನಮ್ಮ ಕೈಲಿ ಎಷ್ಟು ಆಕತ್ತೆ ಅಷ್ಟೆ. ನಮಗೆ ಗೌರ್ಮೆಂಟಿಂದ ಏನು ಸಿಗೋದು ಬೇಡ, ನಮ್ಮ ಕೈಲಿ ಎಷ್ಟು ಆಕೈತಿ. ದೊಡ್ಡದಂತಲ್ಲ ಎಷ್ಟು ಸಾಧ್ಯಕ್ಕಷ್ಟೇ. ಒಂದು 10 20 ಸಾವಿರ, ಒಂದು 50 ಸಾವಿರ ತನಕ ಇಷ್ಟ, ಎಷ್ಟು ಸಾಧ್ಯಕತ್ತೆ ಅಷ್ಟು ಸಹಾಯ ಮಾಡ್ತಿದ್ವಿ. ಹಿಂಗೆ ಅವರು ಭಾಳ ಖುಷಿ ಆಗ ಎಲ್ಲರೂ ಬಂದು ಇವು ಸಹಿತ ಬಂದು ಭೇಟಿ ಹೋಗ್ತಾರೆ. ನೀವು ಇಷ್ಟು ಸಹಾಯ ಮಾಡಿದ್ರೆ ನಮ್ಗೆ. ಆ ಸರ್ವದಾನ ಟ್ರಸ್ಟ್ ಭಾಳ ಕೆಲಸ ಮಾಡೋದು ಸಹಿತ. ಹೆಣ್ಮಕ್ಳ ಸಲುವಾಗಿನ ವಕೀಲನ ಕರೆಸ್ತಿದ್ದೀವಿ ಎಲ್ಲ. ಅದು ಫ್ಯಾಮಿಲಿ ಕೋಡ್ ಈಗ ಸದ್ಯ ಫುಲ್ ಇದನ್ನ. ಹ್ಞೂ ರೀ, ಸರ್ವದಾನ ಟ್ರಸ್ಟ್ ಅಂತ ಹೇಳಿ ಅದು ಸಹಿತ. ಇವಾಗ ಅದ ಟ್ರಸ್ಟ್ ಐತೆ. ನಾ ಅದು ಅಷ್ಟೇ ಮಾಡ್ತೀವಿ, ಎಷ್ಟು ಕೆಲಸ ಬೇಕು ಅಷ್ಟ ಮಾಡ್ತೀನಿ. ಮತ್ತು ಯಾರು ಮಾಡ್ತೀನಿ ಸ್ಪಾನ್ಸರ್ ಮಾಡಿಬಿಡ್ತೇನೆ, ರೊಕ್ಕ ಕೊಟ್ಬಿಡ್ತೇನೆ. ನಮ್ಮ ಸರ್ವದಾನ ಟ್ರಸ್ಟ್ ವತಿಯಿಂದ ನೀವೇನು ಕೆಲಸ ಮಾಡ್ತೀರಿ ಮಾಡ್ರಿ, ಅದಕ್ಕೆ ನಾ ರೊಕ್ಕ ಕೊಡ್ತೇನೆ, ಮಾಡ್ರಿ ಅಂತ ಹೇಳ್ತಾರೆ, ಮಾಡ್ತಾರೆ. ಅದು ಸಹಿತ. ಇಷ್ಟೆಲ್ಲಾದ್ರ ಮಧ್ಯದಲ್ಲಿಯೂ ನಿಮಗ್ ಕೂತ್ಕೊಂಡ್ ಬರೆಯೋದಕ್ ಟೈಮ್ ಯಾವಾಗ ಸಿಗ್ತಿತ್ತು? ನಾವ್ ಯೋಚನೆ ಮಾಡ್ತಾ ಇದ್ವಿ ನಿಮ್ಗೆ ಅಡಿಗೆ ಮಾಡಕ್ ಟೈಮ್ ಸಿಗ್ತಿತ್ತ? ಪಾಪ ಸರ್ ಊಟ ಹಾಕಿದ್ರ ಇಲ್ಲೋ ಅಂತ ಹೇಳಿ ಅವ್ರನ್ನ ಕೇಳ್ಬೇಕು ನೀವು ಕರೆನ. ಅವ್ರನ್ನೆಲ್ಲ ಮಾತಾಡ್ಸ್ಲೇಬೇಕಾಗತ್ತೆ ಇವಾಗ ಅವ್ರನ್ನ. ನಾ ಬರೀದ್ ಯಾವತ್ತು ಎಂದು 12 ಗಂಟೆ ಒಳಗೆ ಮಕ್ಕೊಳಂಗಿಲ್ಲ ನಾವು. ಬರೀದ್ ಯಾವತ್ತು ಹೆಚ್ಚಾಗಿ ಸಂಜೆ ರಾತ್ರಿ 11 ಗಂಟೆ ಮ್ಯಾಗ ನಾ ಬರ್ಯಾಕ ಶುರು ಮಾಡೋದು. ಆಮ್ಯಾಗ ನನ್ಗೇನು ತಿಳಿದ ಅವಾಗ ಬರೆಯೋದು, ಮತ್ತು ರಾತ್ರಿ 1-1:30 ಮಕ್ಕೊಳ್ಳೋದು. ಯಾವತ್ತು ಬರೆಯೋದು ಮಾತ್ರ ರಾತ್ರಿ. ಯಾಕಂದ್ರೆ ಹಗಲೇ ಟೈಮ್ ಸಿಗತ್ತಿದ್ದಿಲ್ಲ ನನಗೆ. ಯಾಕಂದ್ರೆ ನಮ್ಗೆ ಸ್ವಲ್ಪ ಬರೋ ಹೋಗೋ ಮಂದಿನ ಭಾಳ, ಸಂಬಂಧಗಳು ಭಾಳ ಇದವರಾಗ, ತವ್ರ ಮನೆ ಇದವರಾಗ, ಇವ್ರ ಅಕ್ಕಂಗ್ಯಾರು, ನನ್ನ ಅಕ್ಕಂಗ್ಯಾರು, ನಾನು ಎಲ್ಲರೂ ಅಂದ್ಕೊಳ್ಳಿ ಬರೋದು ಹೋಗೋದು. ಅಥವಾ ಅವ್ರಿಗೆ ಏನಾರ ಆರಾಮಿಲ್ಲ ನಾವು ಹೋಗೋದು, ಅವ್ರಿಗೆ ಫಂಕ್ಷನ್ ಇದ್ರೆ ಹೋಗೋದು, ಇವು ಎಲ್ಲ ಇರ್ತಾವೆ. ನಮ್ಮ ಸಿನ್ನೂರಪ್ಪ ನನಗೆ ಇದೇ ವಿಷಯದ ಬೈತಿದ್ರು ಒಂದ್ಸಲ ನನ್ನ ಗುರುಗಳು. ತಂಗಿ ಎಲ್ಲಕ್ಕೆ ಹೋಗಕ್ಕೆ ನಿಂದ್ರಬೇಡ ನೀನು ಅಂಥೇಳಿ. ಆಮೇಲೆ ಸತ್ತಲ್ಲಿ ಪ್ರತಿಯೆಲ್ಲಿ ಹೋಗಿದ್ದೇನಲ್ಲ ರೀ, ಅದು ನನ್ನ ಸ್ವಭಾವ ಒಟ್ಟೆ ಪಾಪ ಅಂತೆಲ್ಲ. ತಂಗಿ ನಿನ್ನ ಕೂದಲು ಹೇಳಿ ಎಷ್ಟು ಕೂದಲಿದ್ದಷ್ಟ ಸಂಬಂಧ ಐತಿ, ನೀ ಎಲ್ಲ ಸತ್ತೆಲ್ಲ ಹೋಗತ್ತೆ ಅಂದ್ರೆ ಇಲ್ಲಿ ಸಾಯ್ತೇನೆ ಅಂತ ಬಂದಾರಲ್ಲ ಅವ್ರದ್ದು ಯಾರು ನೋಡ್ಬೇಕು. ಹಿಂಗೆ ಹೇಳ್ತಿದ್ರು ಅವ್ರು. ಸತ್ತವ್ರದ್ದು ಮಾಡೋರು ಬೇರೆದವ್ರು ಇರ್ತಾರೆ, ಸಾಯ್ತೇನೆ ಅಂತ ಬಂದಾರಲ್ಲ ಅವ್ರನ್ನ ಅವ್ರ ಕಡೆ ಲಕ್ಷ ಕೊಡ್ನಿ. ಮತ್ತು ಅವ್ರು ಭಾಳ ನನ್ನ ಗುರುಗಳು ಭಾಳ ಬಿಟ್ರಿ ಸಿನ್ನೂರವರು. ಅವ್ರು ಹೇಳ್ತಿದ್ರು, ತಂಗಿ ಸಮಾಜಕ್ಕೆ ಬಂದೇವಲ್ಲಿ ಏನು ಸಮಾಜ ಕೆಲಸ ಮಾಡಬೇಕು, ಇಲ್ಲಿ ಪಾಸ್ಬುಕ್ ತುಂಬಿಸ್ಬೇಡ ನೀ ಅಲ್ಲಿ ಪಾಸ್ಬುಕ್ ತುಂಬಿಸೋರು. ಖರೀನ ರೀ. ಅವ್ರ ಕಡೆಯಿಂದ ನಾನು ಭಾಳ ಕಲಿತೆ, ನನ್ನ ಗುರುಗಳ ಕಡೆಯಿಂದ ಕಲಿತೆ. ನಮ್ಮ ಮಾವನವರು ಅದ ಹತ್ರ ನನಗೆ ಸಹಾಯ ಮಾಡಿದರು. ನಮ್ಮ ಮನೆಯವ್ರಂತ ಯಾವುದಕ್ಕೂ ನನಗೀದ ನೀ ಯಾವ್ದು ಚಲೋ ಕೇಳಿದ್ರೆ ಹೋಗ್ಬೋರು. ಅವ್ರು ಎಂದು ನನಗೂ ಇದು ಮಾಡಲಿಲ್ಲ. ಮಕ್ಕಳು ಅಷ್ಟೇ ಸಹಕಾರ ಕೊಟ್ಟು ನನಗೆ ಖರೆ ಹೇಳ್ಬೇಕಂದ್ರೆ. ಹಿಂಗಾಗಿ ನನಗೆ ಎಷ್ಟು ಸಾಧ್ಯಕ್ಕಷ್ಟು ನಾನು ಮಾಡಿ. ಅನಿವಾರ್ಯಕ್ಕೋಸ್ಕರ ಗಂಡ ಸಾಥ್ ಕೊಡಬಹುದು, ಬೇರೆ ದಾರಿ ಇಲ್ಲ ಅಂತ ಹೇಳಿ. ಮಕ್ಕಳು ನೋಡ್ತಾ ಬೆಳೆದಿರ್ತಾರೆ, ಅತ್ತೆ ಮಾವ ಸಾಥ್ ಕೊಡೋದು ಹೇಳ್ರಿ. ಅವರು ಹಂಗೇನು ಮಾಡ್ಲಿಲ್ಲ. ಯಾಕಂದ್ರೆ ಅವಾಗ ಅವರು ಹಳೆ ಕಾಲದವ್ರು ಹೆಣ್ಮಕ್ಳು ಒಳಗಡೆನೆ ಇರ್ಬೇಕು, ಅತ್ತೆ ಮಾವನ್ ಸೇವೆ ಮಾಡ್ಬೇಕು, ಪ್ರತಿಯೊಂದ್ ಕೆಲಸ ಮಾಡ್ಬೇಕು, ಬಂದವ್ರಿಗೆ ಬರ್ರಿ ಹೋಗ್ರಿ ಅನ್ಬೇಕು, ನಿಂತು ಮಾತಾಡ್ಬೇಕು. ಈ ದುನಿಯಾದದು. ಹೌದ್ರಿ, ಹೌದು ಕಾಲ. ಹೌದು. ಬಟ್ ನಮ್ಮ ಈ ಮನಿ ಭಾಳ ಎಜುಕೇಟೆಡ್, ಕಲ್ಚರ್ಡ್ ಫ್ಯಾಮಿಲಿ, ಎಜುಕೇಟೆಡ್ ಫ್ಯಾಮಿಲಿ ಇದೆಲ್ಲ. ಹಿಂಗಾಗಿ ಅವ್ರಿಗೆ ಏನ್ ಬೇಕಾದ್ ಮಾಡಿಕೊಟ್ಟು ನೀವು ಹೋಗಂತಿದ್ರು. ನಮ್ಮ ಅತ್ತೆಯವ್ರು ಹೇಳ್ತಾನಲ್ಲ, ಮುಂಜಾನೆ 10 ಗಂಟೆಗೆ ನಾ ಎಲ್ಲ ಮುಗಿಸಿ ಇನ್ನೋರ ಮನೆ ಹೋಗ್ತೇವೆ.
ಹುಣ್ಣಿಮೆ ದಿವಸ ಅಮಾವಾಸ್ಯೆ ದಿವಸ ಎಡೆ ಕೊಟ್ಟು ಬಸವಣ್ಣಗೆ ಹೋಳಿಗೆ ಮಾಡಿಟ್ಟು ಹೋಳಿಗೆ ಮಾಡಿ ಬಸವಣ್ಣಗೆ ಎಡೆ ಕೊಟ್ಟು ದಾನಮ್ಮಗೆ ಎಡೆ ಮಾಡಿ ನಾ ಸಿನ್ನೂರ ಕಡೆ ಹೋಗ್ಬೇಕು. ಮಧ್ಯಾಹ್ನ ಬಂದು ಮತ್ತೆ 2:30 ಅಲ್ಲಿ ಅಡುಗೆ ಮಾಡ್ಬೇಕು, ಹೋಳಿಗೆ ರೊಟ್ಟಿ ಮಾಡ್ಬೇಕು ರಾತ್ರಿ. ಅಂದ್ರೆ ಅವ್ರನ್ನ ಎಷ್ಟು ಸ್ಕೋಪ್ ಕೊಟ್ರಲ್ಲ ಅಷ್ಟ ನಾನು ಅವ್ರಿಗೆ ಏನು ಮಾಡ್ಬೇಕಾಯ್ತು ಮಾಡ್ತಿದ್ದೆ ಅಷ್ಟೇ. ಹೌದು. ಹಾಂ ಹಾಗಾಗಿ ಅವರು ನನಗೆ ಯಾವುದೇ ಥರ ಇದು ಮಾಡಲಿಲ್ಲ. ಅವ್ರ ಟೈಮಿಗೆ ವಹಿಸಿರಿ ಅವ್ರಿಗೆ ಏನು ಬೇಕಾದ್ ಮಾಡ್ತಿದ್ದೆ. ಮತ್ತು ಬಂದವ್ರು ನನಗೆ ಹಂಗೆ ಯಾರು ಏನು ಅವ್ರು ಯಾವಾಗ ಬರ್ತಾರೋ ಅವಾಗ ಅವ್ರು ಸರಿಯಾಗಿ ನೋಡ್ಕೊಂಡೇನು ಅಷ್ಟೇ. ಒಂಥರ ಯಾವುದೋ ಇದಿಲ್ಲ. ಅದು ನನ್ನ ಸ್ವಂತಕ್ಕೆ ನಾ ಹೆಚ್ಚು ಕಾಳಜಿ ಮಾಡ್ಕೊಳ್ಳಿಲ್ಲ ಅನ್ಸತಿ ಅವಾಗ. ತಾಳಿದವನು ಬಾಳಿಯಾನು ಅಂತ ಹೇಳಿ ಎಷ್ಟು ತಾಳ್ಮೆಯಿಂದ ಮಾಡ್ಕೊಂಡ್ ಬಂದಿದ್ರ, ಅಷ್ಟೊತ್ತು ಚಂದ ಬೆಳೀತಾ ಇದ್ದೀರಾ. ಸ್ವಂತಕ್ಕಷ್ಟ ಇಲ್ಲ, ಇನ್ನೇನು ಎಲ್ಲಿ ಚಲೋ ಐತೆ ಅಲ್ಲಿ ಹೋಗಿದ್ದೆ, ಎಲ್ಲಿ ಚಲೋ ಐತೆ. ಸ್ವಂತಕ್ಕಾಗಿನ ಹೆಣ್ಮಕ್ಳು ಯಾರೂ ಇದನ್ನ ಕೊಟ್ಕೊಂಡೇ ಇಲ್ಲಮ್ಮ. ಕರೆಕ್ಟ್. ಆದ್ರೂ ಅಟ್ಲೀಸ್ಟ್ ನೀವು ನಿಮ್ದೇನು ಓದ್ಬೇಕು ಅನ್ನೋದು ನಿಮ್ ಸ್ವಂತ ವಿಷಯ, ನೀವೇನ್ ಬರಿಬೇಕು ಅನ್ನೋದು ನಿಮ್ ಸ್ವಂತ ವಿಷಯ, ಎಲ್ಲೋ ಹೋಗ್ಬೇಕು ಒಂದ್ ಇಷ್ಟೊಂದ್ ಕೆಲ್ಸಗಳು ಮಾಡ್ಬೇಕು ಅಂತ ಅಂದದಕ್ಕೆ ಅವ್ರು ಸಪೋರ್ಟ್ ಮಾಡಿದ್ರ ಅಂದ್ರೂ ನಿಮ್ ಸ್ವಂತ ವಿಷಯ. ಅಂದ್ರೆ ಇಲ್ಲೇ ಸಿನಿಮಾಕ್ ಹೋಗ್ಬೇಕು, ಸೀರೆ ತರಬೇಕು, ಒಂದು ಸೀರೆ ಅಂಗಡಿ ಹೋಗಿಲ್ಲ, ಒಂದು ಮಾರ್ಕೆಟ್ಗೆ ತಗೊಂಡು ಇಂಥವ ಯಾವ್ದು ಮಾಡ್ಲಿಲ್ಲ. ಮತ್ ಅಂತವಕ್ಕ ನಾನ್ ಲಕ್ಷ ಕೊಟ್ಟಿಲ್ಲ ಖರೆ ಹೇಳ್ಬೇಕಂದ್ರೆ. ಅಂತವಕ್ ಸ್ವಂತಕ್ಕೆ ಉಳ್ಕಿದ್ ನಾನು ಎಲ್ಲಿ ಬೇಕಾ ನನ್ಗೆ ಎಲ್ಲಿ ಚಲೋ ಅನ್ಸುತ್ತೆ ಅಲ್ಲಿ ಹೋಗ್ತಿದ್ದೆ. ಅದಕ್ಕೆ ಯಾರು ಏನು ಅಂತಿಲ್ಲ, ನಮ್ಮ ಮನೆಯವ್ರು ಸಪೋರ್ಟ್ ಮಾಡ್ಯಾರ, ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಅದಕ್ಕೆ ನನಗೆ ನಾಲೆಜ್ ಬಳಸ್ಬೇಕಂತ ಇದಕ್ಕೆ ಎಲ್ಲಿ ಬೇಕು ಅಲ್ಲಿ ಹೋಗೋದು ಯಾವುದೂ ಇಲ್ಲ. ಒಂದು ರಾಜಕೀಯ ಬಂದರೂ ಹೋಗ್ತಿದ್ದೆ, ಒಂದು ಆಧ್ಯಾತ್ಮ ಇದ್ರೂ ಹೋಗ್ತಿದ್ದೆ, ಈ ಪುರಾಣಕ್ಕೆ ಹೋಗ್ತೇನೆ, ರಾಜಕೀಯ ವ್ಯಕ್ತಿ ಬಂದು ಒಟ್ಟು ಎಲ್ಲ ಕಡೆ ಹೋಗಿ ಒಟ್ಟು ಎಷ್ಟು ಸಾಧ್ಯಕ್ಕಷ್ಟು ನಾಲೆಜ್ ತಗೊಳ್ಳೋದೊಂದೇ ವಿಚಾರ, ಜ್ಞಾನ ತಗೋಬೇಕು. ಎಷ್ಟೋ ಜನರಿಗೆ ನಮ್ಗೆ ಟೈಮೇ ಸಾಲ್ತಿಲ್ಲ, ನಮಗೆ ಟೈಮೇ ಸಾಲ್ತಾ ಇಲ್ಲ ಅಂತ ಹೇಳ್ತಾರೆ. ಅಂತ ಈಗಿನ ಜನ್ರೇಷನ್ ಅಂದವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ನೋಡ್ರಿ, ಟೈಮ್ ಎಲ್ಲರಿಗೂ ಅಷ್ಟೇ ಇರ್ತೈತಿ, ಇರೋದು ಅಷ್ಟೈತಿ. ನೀವು ಯಾವ ಥರ ಉಪಯೋಗ ಮಾಡ್ಕೋತೀರಿ ಆ ಥರ. ನೀವು ಸ್ವಂತಕ್ಕೂ ನಿಮ್ಮ ಕಾಳಜಿ ಮಾಡ್ಕೊ. ಹೆಲ್ತ್ ಈಸ್ ವೆಲ್ತ್, ಮುಖ್ಯ ಹೆಲ್ತ್. ಮತ್ತು ಹೆಲ್ತ್ ಕೆಡಿಸ್ಕೊಂಡು ನೀವು ಮಾಡ್ರಿ ಅಂತ ಹೇಳಂಗಿಲ್ಲ. ಆದ್ರೆ ಸಮಾಜದಾಗೆ ನಮ್ಗೆ ಇಷ್ಟ ಎಲ್ಲ ಕೊಟ್ಟಿರ್ತೇವೆ ಸಮಾಜ. ಪ್ರತಿಯೊಬ್ಬರು ನಮ್ಗೆ ಸಹಕಾರ ಕೊಟ್ಟಿರ್ತಾರೆ, ಎಲ್ಲರೂ ಸಹಾಯ ತೊಗೊಂಡು ನಾವು ದೊಡ್ಡವರಾಗಿರ್ತೇವೆ. ಅದಕ್ಕೆ ನಿಮ್ಮ ಕೈಲಿ ಎಷ್ಟು ಆಕತ್ತೆ ಅಷ್ಟು, ಮನೆ ಗೆದ್ದು ಮಾರು ಗೆದ್ದಿ ಅಂತ ಹೆಣ್ಮಕ್ಳು ಅದನ್ನ ಮುಗಿಸ್ಕೊಂಡು ಮತ್ತು ಸಮಾಜಕ್ಕೆ ಎಷ್ಟು ಆಕತ್ತೆ ಅಷ್ಟು ಮಾಡ್ರಿ. ಆ ಸಮಾಜ ಮಕ್ಕಳನ್ನ ಚಲೋ ಬೆಳೆಸ್ರಿ. ಈಗಿನ ವಾತಾವರಣ ಭಾಳ ಕೆಟ್ಟೈತಿ. ಯಾಕಂದ್ರೆ ಒಂದು ಕೆಲ್ಸಕ್ಕೆ ಹೋಗಿ ಬರ್ಲಿ, ಅವ್ರು 5,000 ತರ್ಲಿ 50,000 ತೊಗೊಂಬರ್ಲಿ, ನಾವು ವರ್ಕಿಂಗ್ ಅದೀವಿ, ನಾವು ಕೆಲ್ಸಕ್ಕೆ ಹೋಗಿ ಬಂದೀವಿ, ಹೊರಗೂ ಹೋಗಿ ಬಂದು ಮತ್ತೆ ಮನೆಗೂ ಮಾಡ್ಬೇಕೇನೋ ಅಂತ ಕೇಳೋ ಹೆಣ್ಮಕ್ಳು ಅದಾರ. ಇಲ್ಲ, ಯಾಕೆ ಮನೆ ಪರಿಸ್ಥಿತಿ ಇದ್ರೆ ನೀವು ಹೋಗ್ರಿ ಕೆಲ್ಸಕ್ಕೆ, ಇಲ್ಲ ನೀವು ಬೇಕಂತ ಹೋಗಿರ್ತಾರೆ ಅಂದ್ರೆ ಎರಡೂ ಕೂಡ ಮಾಡೋದಕ್ಕೆ ಏನಾಗ್ತೈತಿ? ಹೌದಲ್ರಿ? ಮತ್ತ ಅವಾಗ ನಂಗೆ ಜಾಯಿಂಟ್ ಫ್ಯಾಮಿಲಿ ಇರಲ್ರಿ. ಈಗ ಏನು ಇಲ್ಲ, ಬಾ ಅಂದ್ರ ಅಪ್ಪ ಅಮ್ಮ ಜೊತೆಗಿರ್ತಾರ, ಅಷ್ಟೇ ಯೋಚನೆ ಮಾಡ್ತಾರ ಯಾಕೆ ಅಪ್ಪ ಅಮ್ಮ ಜೊತೆಗಿದಾರೆ. ಅವರು ಸಹಿತ ಅವ್ರ ಬೇಡನ ಅಂತಾರ ಅವ್ರು. ಇಲ್ಲ, ಬೇಕ್ರಿ, ಹಿರಿಯರ್ ಬೇಕ್ರಿ. ಹಿರಿಯರ್ ಇದ್ರೆ ಇಷ್ಟ ನಮಗೆ ಸಂರಕ್ಷಣೆ ಇದ್ದಂಗೆ ಇರ್ತೈತಿ. ಮತ್ತೆ ಎಷ್ಟೊಂದು ನಾವು ಕಲಿತೇವೆ ಅವ್ರ ಕಡೆಯಿಂದ ರೀ, ಕಲಿತೀವಿ. ಹಿಂದಿನವ್ರಿಂದ ಅವ್ರು ನಮ್ಮ ಅತ್ತೆಯವ್ರು ನಾವು ಏನ್ ಮಾಡ್ತಾರೆ, ನಾ ಕಲಿತೆ ಅಂತ ನನಗೂ ಇಷ್ಟು ಮುಂದಂತು. ನಾನು ನಾಳೆ ನನ್ನ ಸ್ವಸ್ಥರಿಗೆ ಕಲ್ಸಕ್ ಬರ್ತೈತಿ. ಇದಕ್ಕೆ ನನಗೆ ಹೆಂಗ್ ಬೇಕಂಗ ನಾ ಬೆಳೆದ್ನಿ ಅಂದ್ರೆ ಯಾವ್ದು ಗೊತ್ತಾಗೋದಿಲ್ಲ. ಹಿರಿಯರ್ ಬೇಕು ನಮಗೆ. ಹಿರಿಯರು ಇದ್ದಷ್ಟು ನನಗೆ ನಾ ಬೆಳಕ ಅನುಕೂಲ ಐತಿ. ನನ್ನ ಖರೇನ ರೀ, ನನ್ನ ಸಂಸ್ಕಾರನೂ ಇರ್ತೈತಿ, ನನ್ನ ಸ್ವಂತದ್ದೂ ಇರ್ತೈತಿ. ಆ ಪ್ರೀತಿನೇ ಬೇರೆ. ಈಗ ನನ್ನ ಮಕ್ಕಳು ಅಷ್ಟು ಪ್ರೀತಿ ಇದಾವೆ. ಹಿರಿಯರ ಮ್ಯಾಗೆ ನಾವು ಪ್ರೀತಿ ಇದ್ವಿ, ಈಗ ನಮ್ಮ ಬಗ್ಗೆ ಅವ್ರು ಪ್ರೀತಿ ಇದಾರೆ. ನೀವೇನ್ ಮಾಡಿರಿ ಅವ್ರ ಮಾಡ್ತಾರೆ. ಅದೇ ನಾವು ಮಾಡ್ದಂಗೆ ಅವ್ರು ಕಲ್ಸೋದ್ಬೇಕಾಗಿಲ್ಲ ರೀ, ನಾವು ಮಾಡಿ ತೋರಿಸ್ಬೇಕು. ಅದೇ ನಮ್ಮ ಮಾತಾ ಸಾಧನೆ ಆಗ್ಬಾರ್ದು, ನಾವು ಮಾಡಿ ನಮ್ಮ ಸಾಧನೆ ಮಾತಾಡ್ಬೇಕಂತಾರಲ್ಲ, ಆ ಥರ ನಾವೇನು ಮಾಡ್ತೀವಿ ಅದೇ ನಮ್ದು ಖರೆ ಮಾಡಿ ತೋರಿಸ್ಬೇಕು ನಾವು. ಈಗ ನಿಮ್ಮ ಸಾಧನೆ ಮಾತಾಗ್ಬಿಟ್ಟಿದೆ ಈಗ. ಯಾಕಂದ್ರೆ ಒಂದು ವೈದ್ಯ ದಿನಾಚರಣೆ ನಿಮಿತ್ತ ವೈದ್ಯರ ಸರಣಿ ಮಾಡೋಣ ಅನ್ನೋ ಒಂದು ಉದ್ದೇಶ ನನಗಿತ್ತು. ಅದಕ್ಕೋಸ್ಕರ ಮಾಡ್ಕೊಂತ ಬಂದಿದ್ದೆ. ಇದ್ರೊಳಗ ನಾ ಯಾವ್ದನ್ನ ಬಿಟ್ಟಿದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಈಗ. ಯಾಕಂದ್ರೆ ನೀವು ವೈದ್ಯರು ಹೌದು, ಸಾಹಿತಿನೂ ಹೌದು, ಆಮೇಲೆ ಎಲ್ಲಾ ಕಡೆನೂ ಇಂತಲ್ಲಿ ಇಲ್ಲ ಅಂತ ನೀವು ಹೇಳಂಗಿಲ್ಲ. ಅದು ಸಿದ್ಧಾರೂಢರ ಒಂದು ಕಥೆಯೊಳಗೆ ಬರ್ತೈತೆ, ಯಾರೋ ಕರ್ಕೊಂಡು ಹೋಗೋದ್ ರೂಮಲ್ಲಿ ಕೂಡ ಹಾಕಿರ್ತಾರಂತ ಅವ್ರನ್ನ, ಏನೋ ಅವ್ರಿಗೆ ಪನಿಷ್ ಮಾಡ್ಬೇಕಂತ ಕರ್ಕೊಂಡು ಹೋಗಿರ್ತಾರ. ಅವಾಗ ಅಲ್ಲಿ ಹೋದ್ ನೋಡಿದ ತಕ್ಷಣ ಸಿದ್ಧಾರೂಢರು ಅಲ್ಲೂ ಕಾಣಿಸ್ತಾರಂತ, ಸಿದ್ಧಾರೂಢರು ಇಲ್ಲೂ ಕಾಣಿಸ್ತಾರ. ಇಡೀ ರೂಮಲ್ಲಿ ಇಡೀ ಮಠದಲ್ಲಿ ಎಲ್ಲಿ ಓಡಾಡಿದ್ರು ಅವ್ರ ಕಾಣಿಸ್ತಿರ್ತಾರಂತ. ಹಂಗೀಗ ನೀವು ಇಡೀ ನಿಮ್ ಸುತ್ತಮುತ್ತ ಎಲ್ಲಿ ಹೋದ್ರು ನೀವೇ ಕಾಣಿಸ್ತೀರ. ಅದ್ ಹೆಂಗ್ ನೀವು ಸಮಯವನ್ನ ಮ್ಯಾನೇಜ್ ಮಾಡ್ಕೊಂಡ್ರಿ, ಎಷ್ಟು ತಾಳ್ಮೆಯಿಂದ ನೀವು ಅದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ರಿ. ನಿಮ್ ಜೊತೆ ಮಾತಾಡಿ ನಿಜವಾಗ್ಲು ಏನ್ ಪ್ರಶ್ನೆ ಕೇಳ್ಬೇಕು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ. ಸತ್ಸಂಗ ಮಾಡಿದ 5 ವರ್ಷ ಮನೆಯೊಳಗ್ರಿ. ಪ್ರತಿ ತಿಂಗಳಿಗೊಮ್ಮೆ ಸತ್ಸಂಗ ಆಗ್ತಿದ್ದು, ಎಲ್ಲಾರು ಬರ್ತಿದ್ರು. ಒಂಥರ ನಮ್ಗೆ ಒಳಗ್ ನೋಡ್ರಿ, ನನ್ ಮ್ಯಾಗ ನನ್ಗೆ ವಿಶ್ವಾಸ ಇರ್ಬೇಕು ಮೇನ್ ಅಂದ್ರೆ. ನಾ ಇಷ್ಟು ಕೆಲಸ ಮಾಡ್ತೀನಿ ಅನ್ನೋ ವಿಶ್ವಾಸ. ಮತ್ತೆ ದೇವ್ರು ಮಾಡಿಸ್ತಿರ್ತಾನ, ನಾ ಮಾಡಿ ನನ್ನ ಕೈಯಾಗ ಇರಂಗಿಲ್ಲ. ನಾ ಮಾಡ್ಬೇಕು, ಮನಸ್ಸು ಮಾಡ್ಬೇಕು ಅಷ್ಟೇ ಹೊತ್ತಾಗಿ ಎಲ್ಲ ಅವರ ಮಾಡಿಸ್ತಿರ್ತಾನ. ನನಗೆ ನನ್ನ ದಾನಮ್ಮ ಮನಿದೇವ್ರು, ನನಗೆ ಆಕೆ ಮ್ಯಾಗ ಭಾಳ ವಿಶ್ವಾಸ. ಏನೇ ಕೆಲಸ ಮಾಡಿದ್ರು ಆಕೆ ಹೆಸರಲ್ಲೇ ಮಾಡ್ತೀನಿ. ನಾ ಔಷಧ ಕೊಟ್ಟರೆ ಹೆಸರಲ್ಲಿ ಕೊಡ್ತೇನೆ, ಮತ್ತು ಗುಣ ಮಾಡೋದು ಆಕೆಯಿಂದ ಅಂತೇನೆ. ನಾ ನನ್ನ ಶ್ರದ್ಧೆಯಿಂದ ಮಾಡ್ತೇನೆ ಕೆಲಸ. ಹೌದು,
ಸಿನ್ಸಿಯರ್ ಆದ್ರೂ ಕೆಲಸ ಭಗವಂತನ ಕರುಣೆ ಬೇಕೇ ಬೇಕು. ಬೇಕೇ ಬೇಕಲ್ರಿ. ಭಗವಂತ ಇಲ್ಲ ನಾವೇನ್ ಕೆಲಸ ಮಾಡ್ತೀವಿ ಅದೇ ಕರೆಕ್ಟ್, ನಾವು ಕಾನ್ಫಿಡೆನ್ಸ್ ಇಂದ ಮಾಡ್ಬೇಕನ್ನೋ ಮಾತು ಸುಳ್ಳು. ಇಲ್ಲ ಅದು ಬೇಕಾ, ದೇವ್ರ ಕರುಣೆ ಬೇಕು. ನೀವ್ ಎಷ್ಟೇ ಕಾನ್ಫಿಡೆನ್ಸ್ ಆ ಕಾನ್ಫಿಡೆನ್ಸ್ ತುಂಬೋದನೆ ಆ ಭಗವಂತ ಅನ್ನೋ ಶಕ್ತಿ. ನಿಜ ಖರೇನ. ಅದು ಬೇಕಾ, ಆತ್ಮವಿಶ್ವಾಸನ ಬೇಕು, ಪ್ರೀತಿ ಬೇಕು. ನನ್ನಂತ ಪರರು ಅಂತ ತಿಳ್ಕೊಂಡ್ಬಿಟ್ರೆ ಎಲ್ಲರ ಬಗ್ಗೆನೂ ಅಷ್ಟ ಪ್ರೀತಿ ಇಟ್ಕೋಬೇಕು. ಮತ್ತು ನಾವು ಬೇಕೇ ಇದಂತ ತಿಳ್ಕೊಬಾರ್ದು. ಎಲ್ಲ ಬಸವಣ್ಣ ಹೇಳಾನಲ್ಲ ಆ ತತ್ವ. ನಾವು ಸಣ್ಣಕಿನ ಕಲಿಯೋದು ಭಾಳ ಐತ್ರಿ. ಇನ್ನೂ ಎಷ್ಟು ಮಂದಿ ಎಷ್ಟು ಮಾಡಿದ್ ನೋಡಿದ್ರೆ ನಾನು ಇನ್ನೂ ಮಾಡ್ಬೋದಲ್ಲ ಅಂತ ಅನಿಸ್ತದೆ ನನಗೆ. ಇನ್ನೂ ಮಾಡ್ಬೇಕು ಅನ್ಸದ ನನಗೆ ಖರೆ ಹೇಳ್ಬೇಕಂದ್ರೆ. ಖಂಡಿತವಾಗ್ಲೂ ಮಾಡ್ರಿ ಅಮ್ಮ. ಆ ಭಗವಂತ ನಿಮ್ಗೆ ಆ ಶಕ್ತಿ, ಆಯುಷ್ಯ, ಧೈರ್ಯ ಎಲ್ಲವನ್ನೂ ಕೊಡ್ಲಿ. ಇಷ್ಟೆಲ್ಲದ್ರ ಮಧ್ಯೆಲೂ ನನಗೂ ಒಂದಿಷ್ಟು ಟೈಮ್ ಕೊಟ್ಟು ನಿಮ್ಮ ಸಾಧನೆ ಬಗ್ಗೆ ಬಹಳ ಕಡಿಮೆ ಹೇಳಿದಿರ ಅನ್ಕೋತೀನಿ ನಾನು. ಯಾಕಂದ್ರೆ ಬಹಳಷ್ಟು ಜನರ ಕಡೆ ನಾನು ಕೇಳಿರೋ ಮಟ್ಟಿಗೆ ಬಹಳ ಇದೆ ನಿಮ್ಮ ಸಾಧನೆ. ಅಷ್ಟ್ರ ಮಟ್ಟಿಗೆ ಹೇಳಿದ್ರು. ಮತ್ತೆ ನಿಮ್ದು ಯಾವ್ಯಾವ ಬುಕ್ಸ್ ಗಳನ್ನೆಲ್ಲ ಬರ್ದಿದ್ದೀರಿ ನೀವು? ಆಮೇಲೆ ನಾನು ಭಾಳಷ್ಟು ಮಂದಿಗೆ ಅವ್ರ ಅಭಿನಂದನೆ ಗ್ರಂಥಕ್ಕೆ ಭಾಳ ಬರ್ತೇನೆ. ಆಮೇಲೆ ಇನ್ನೊಂದು ಬಿಜಾಪುರದವ್ರನ್ನ ಶುರು ಮಾಡಿ ಕರ್ನಾಟಕದ ಹೆಮ್ಮೆ, ನಮ್ಮ ಹೆಮ್ಮೆ ಅಂತ ಒಂದು ಬುಕ್ ಬರ್. ಅದ್ರಾಗ ಭಾಳ ಮಂದಿಗೆ ಆರ್ಟಿಕಲ್ ಅದ್ರ ಬರ್ದು ಹಾಕೇನಿ ಪುಸ್ತಕನಾಗ. ಭಾಳ ಆರ್ಟಿಕಲ್ಸ್ ಹಾಕೇನಿ ಅದ್ರಾಗ. ಬೇರೆ ಬೇರೆ ಆರ್ಟಿಸ್ಟ್ ಬಗ್ಗೆ, ಇದ್ರ ಬಗ್ಗೆ ಹೆಚ್ಚು ಕಡಿಮೆ ಎಲ್ಲ ಒಂದು 15-20 ಇದು ಬರ್ದು ಕಳ್ಸೇನ ಎಲ್ಲಾರ್ಗಿನ. ಅವು ಭಾಳ ಅಷ್ಟು ಬುಕ್ಸ್ ಅಂತೂ ನಂದು ಹೋಮಿಯೋಪತಿ ಫಿಲಾಸಫಿ ಅಂತ ಒಂದು ಇಂಗ್ಲೀಷ್ ನಮ್ಮ ಗುರುಗಳು ನೋಟ್ಸ್ ಕೊಡ್ತಿದ್ರು ನನಗೆ ಹೋಮಿಯೋಪತಿ ಬಗ್ಗೆ. ಅದನ್ನೊಂದು ಬುಕ್ ರೂಫ್ ನಾ ತೊಗೊಂಬಂದೆ. ಆಮೇಲೆ ಅಡುಗೆ ಒಂದು ಶುರು ಮಾಡಿದೀವಿ. ಒಂದು 5-6 ಮಂದಿ ಫ್ರೆಂಡ್ಸ್ ಕೊಟ್ಕೊಂಡು ಒಂದು ಅಡುಗೆ ಪುಸ್ತಕ ಬರ್ದೀವಿ. ಒಂದು 7 ಪುಸ್ತಕ ಆದಂಗೆ. ಅದು ಅಡಿಗೆ ಪುಸ್ತಕ ಅಂತಂದ್ರೆ ಹೆಂಗ್ ಸುಮ್ಮನೆ ಕಾಮನ್ ಆಗಿರೋ ಅಥವಾ ಪರ್ಟಿಕ್ಯುಲರ್ ಹೆಂಗ್ ಹೆಲ್ತ್ ಏನಿಲ್ಲ, ಹಂಗೆ ಕಾಮನ್ ಆಗಿ ಒಂದು ಪುಂಡಿ ಪಲ್ಯ ಅದನ್ನ ಹಿಡ್ಕೊಂಡು ಎಲ್ಲ ಎಷ್ಟೋ ಮಂದಿ ಅವು ಗೊತ್ತಿರಂಗಿಲ್ಲ ಅಂತೇಳಿ ಚಟ್ನಿಗಳು, ಬೇರೆ ಬೇರೆ ಥರ ಚಟ್ನಿಗಳು ಇದು ಮಾಡಿ ಇಂಥವೆಲ್ಲ ಮಾಡಿಸಿದ್ವಿ. ನಾವು ಒಂದೆರಡು ಅಡಿಗೆ ಹಾಕೋಣದ್ರಲ್ಲ ಹಾಕ್ರಲ್ಲ ಇದೊಂದು ಪುಸ್ತಕ. ರುಚಿ ರಸ ಸ್ತ್ರೀ ಸಂಪದ ಬಳಗ. ಮಿಶ್ರ ತರಕಾರಿ ಎಲ್ಲಾರಿ ಹುರಿದ ಪುಂಡಿ ಪಲ್ಯ ಬಹಳ ಚೆನ್ನಾಗಿದೆ. ಖುಷಿ ಆಯ್ತ್ರಿ ಅಮ್ಮ ಇದೆಲ್ಲ ನೋಡಿ. ನಿಮ್ ಸಾಧನೆ ಇನ್ನೂ ಹೆಚ್ಚಾಗ್ಲಿ. ನಿಮ್ಗೆ ಇನ್ನೂ ಏನೇ ನಿಮ್ಮ ಮನಸ್ಸಿನಲ್ಲಿರೋ ಆಸೆಗಳಿದಾವ ಎಲ್ಲಾ ಆಸೆಗಳನ್ನು ಪೂರೈಸ್ಲಿ ಆ ಭಗವಂತ. ಶಕ್ತಿ, ಧೈರ್ಯ ಎಲ್ಲವನ್ನು ನಿಮಗ್ ಕೊಡ್ಲಿ ಅಂತ ಹೇಳಿ ನಾನು ಆ ದೇವ್ರಿಗೆ ಕೇಳ್ಕೊತೀನಿ. ನನಗೆಲ್ಲ ಕೊಟ್ಟವರು ನಿಮ್ಮಂತ ಅಕ್ಕನ ಬಳಗದವರು, ಮಹಿಳಾ ಮಂಡಳಗಳು, ಸಹಾಯರು, ನಿಮ್ಮಂಥವ್ರು ಯಾರು ಇರ್ತಿರ್ಲಿ ಎಲ್ಲರೂ ನಾನು ಕೊಟ್ಟರು. ಸಹಕಾರ ಕೊಟ್ರಿ, ಸ್ಫೂರ್ತಿ ಕೊಟ್ರಿ, ಹುರುಪು ಮಾಡಿದ್ರಿ. ಮಾಡೋದ ಅಷ್ಟೆಲ್ಲ ಮಾಡೇನ. ಅದಕ್ಕೆ ಇವತ್ತು ಬಂದು ನೀವು ಮಾಡ್ಕೊಂಡ್ರ ಭಾಳ ಖುಷಿ ಅನಿಸ್ತು ನನಗೆ. ನಮಸ್ಕಾರ ಅಮ್ಮ. ಈ ಎಲ್ಲ ಕೆಲಸಗಳ ಜೊತೆಲಿ ನಿಮ್ದು ಹೋಮಿಯೋಪತಿ ಜಾಸ್ತಿ ಬೆಳೀಲಿ, ಅದರಲ್ಲಿ ಬಹಳಷ್ಟು ಜನರಿಗೆ ಹುಷಾರಾಗ್ಲಿ. ಯಾಕಂದ್ರೆ ಎಷ್ಟೋ ಕಾಯಿಲೆಗಳಿಗೆ ಮೆಡಿಸಿನೇ ಸಿಗ್ತಾ ಇಲ್ಲ ಈಗ. ಹೋಗೋದು ಅಲ್ಲಿ ಖರ್ಚು ಯಾರಿಗೂ ಅಷ್ಟೊಂದು 50,000 ಲಕ್ಷ ಗಟ್ಟಲೆ ಖರ್ಚು ಮಾಡೋಷ್ಟು ಎಲ್ಲರಿಗೂ ಏನು ಕೆಪಾಸಿಟಿ ಇರಲ್ರಿ. ಸೊ ನಿಮ್ಮದ್ರಲ್ಲಿ ಎಷ್ಟ್ರ ಮಟ್ಟಿಗೆ ನೀವು ಮಾಡ್ತೀರಿ ಅಷ್ಟ್ರಲ್ಲೇನೆ ಎಲ್ಲರಿಗೂ ಗುಣ ಆಗ್ಲಿ, ನಿಮ್ ಕೈಗುಣ ಎಲ್ಲ ಒಳ್ಳೇದಾಗ್ಲಿ ಅಂತ ಭಗವಂತನೆಲ್ಲ ಕೇಳ್ಕೊತೀನಿ ಅಮ್ಮ. ನಮಸ್ಕಾರ. ನಮಸ್ಕಾರ. ಇಲ್ಲಿ ಮನೆ ತನಕ ಬಂದು ಮಾಡ್ಕೊಂಡ್ರಲ್ಲ ಇಷ್ಟು ನಾನು ಭಾಳ ಖುಷಿ ಅನಿಸ್ತು. ಕರೆ ನಿಮ್ ಕೂಡ ಮಾತಾಡಿದ್ರೆ ಖುಷಿ ಅನಿಸ್ತು ಭಾಳ. ಇದು ಹಿಂಗ ನಿಮ್ಗೆ ಇನ್ನೂ ಮುಂದುವರಿಲಿ ನಿಮ್ದೆಲ್ಲ. ಥ್ಯಾಂಕ್ಸ್. ನಮಸ್ಕಾರ.